ನಮ್ಮ ಕೊಟ್ಟಿದೀಯ ಕೃಷ್ಣ. ಹೌದು. ಬಾಲ್ಯದಲ್ಲಿ ತಂದೆ ತಾಯಿಗಳ ಕಾಟ, ಯೌವನಕ್ಕೆ ಬಂದಾಗ ಗಂಡನ ಕಾಟ, ಮುಪ್ಪಿನಲ್ಲಿ ಮಕ್ಕಳ ಕಾಟ. ಈ ಪಾಪಿ ಹೆಣ್ಣಿನ ಜನ್ಮಕ್ಕೆ ಯಾವಾಗ ನೆಮ್ಮದಿ ಕೊಟ್ಟಿದೀಯ ಕೃಷ್ಣ? ಹೇಳು, ಸುಡು ನಮ್ಮ ಹೆಣ್ಣಿನ ಜನ್ಮವನ್ನ, ಸಾಕು ಮಾಡು ಇಲ್ಲಿಗೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಅಮ್ಮ, ಹೆಣ್ಣು ಹೆಣ್ಣೆಂದು ಹೀಯಾಳಿಸುವರಮ್ಮ ಕಣ್ಣು ಕಾಣದ ಗಾವಿಲರು. ಹೆಣ್ಣಿಂದ ಇಹ ಉಂಟು, ಹೆಣ್ಣಿಂದ ಪರ ಉಂಟು, ಹೆಣ್ಣಿಂದ ಸಕಲ ಸಂಪದ ಉಂಟು. ನಾರಿಯೇ ಸ್ವರ್ಗಕ್ಕೆ ದಾರಿ ಎಂದು ಹಾರ್ಯರು ಸಾರಿಲ್ಲವೇನಮ್ಮ? ಪುರುಷನೇ ಸ್ವರ್ಗಕ್ಕೆ ದಾರಿ ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಹೇಳಿದ್ರ ಮಾತಾ ಅಂದ್ರೆ, ಜನಿತಕ್ಕೆ ತಾಯಾದಳು ಹೆಣ್ಣು, ಮೋಹಕ್ಕೆ ಮಗಳಾದಳು ಹೆಣ್ಣು, ಊಟಕ್ಕೆ ಸ್ತ್ರೀಯಾದಳು ಹೆಣ್ಣು, ಸ್ವರ್ಗಕ್ಕೆ ದಾರಿಯಾದವಳು ಹೆಣ್ಣು. ಒಬ್ಬ ಪುರುಷನನ್ನ ಸ್ವರ್ಗದ ಕಡೆ ಕಳಿಸಬೇಕಾದ್ರೆ ಆ ವಯಸ್ಸಾದ ಮೇಲೆ ಕಣ್ಣು ಕಾಣದೆ ಮೇಲೆ ಕೇಳಕ್ಕಾಗದೆ ಇದ್ದಾಗ ಅವನ ನಿತ್ಯ ಕರ್ಮಗಳನ್ನು ಕೂಡ ಅವನು ಮಾಡ್ಕೊಳಕ್ಕಾಗಲ್ಲ. ಅಂತ ಪರಿಸ್ಥಿತಿಗೆ ಬಂದಾಗ ಮನುಷ್ಯ ಯಾರು ಸೇವೆ ಮಾಡೋರು? ಎಷ್ಟೇ ಜನ ಗಂಡು ಮಕ್ಕಳಿದ್ರು ಅವ್ರು ಮಾಡಲ್ಲ. ಆ ಮನೆಯ ಸೊಸೆಯಾಗಿರಬಹುದು, ಆ ಮನೆಯ ಮಗಳಾಗಿರಬಹುದು, ಅಥವಾ ಹೆಂಡತಿ ಆಗಿರಬಹುದು, ಅಥವಾ ಮತ್ತೊಬ್ಬಳು ಸ್ತ್ರೀ ಆಗಿರಬಹುದು. ಆ ಹೆಣ್ಣು ಅವನ ಸೇವೆ ಮಾಡಿ, ಅವನ ಶುಚಿ ಮಾಡಿ ಸ್ವರ್ಗದ ಕಡೆ ಕಳಿಸ್ಕೊಡ್ತಾನೆ. ಅಮ್ಮ, ನಾರಿಯೇ ಸ್ವರ್ಗಕ್ಕೆ ದಾರಿ, ಲೋಕ ಪೂಜಿತರು ನೀವು. ಹೋಗ್ತಾಯಿ, ಪತಿಗಳಿಗೆ ವಿಧೇಯರಾಗಿ ಬಾಳಿ ಜಗತ್ತಿನಲ್ಲಿ ಕೀರ್ತಿಯನ್ನು ಪಡೆ. ನಾನಿನ್ನು ಬರ್ತೀನಮ್ಮ. ಉಣಲಿ ಊಟ ಮಾಡದೇ ಇರಲಿ ಹೆಣ್ಣು ಮಕ್ಕಳು ಆಚೀಚೆ ಓಡಾಡ್ಕೊಂಡು ನಗನಗುತ್ತಾ ಇರಬೇಕು. ಕೆಲವರು ಹಂಗಲ್ಲ, ತೆಗೆದ ಹೊತ್ತೊತ್ತು ಮೂರು ತೆಗೆದ್ಬಿಡ್ತಾರೆ. ಮುಖ ಮಾತ್ರ ಯಾವಾಗ ಬ್ಲೋವರ್ ಟೈರ್ನಿಗೆ ಯಾಕೆ ಚಿಕ್ತಾಗಿ ಊಟ ಮಾಡ್ಲಿಕ್ಕೆ ಇವಾಗ ಕಣಬ ಅಲೆ 3 ದಿನ ಆಯ್ತು ತಿಂದು. ಆದ್ರೆ ಹೆಣ್ಣು ಯಾವತ್ತು ನಗನಗುತ್ತಾ ಇರಬೇಕು. ಆ ಮನೆ ನಂದಗೋಕುಲವಾಗಿರುತ್ತೆ. ಹೋಗ್ತಾಯಿ ಅಂತ ಹೇಳಿ ಯಾವ ಪರಮಾತ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ನೇರವಾಗಿ ದ್ವಾರಕೆಗೆ ಬಂದು ಹಾಯಾಗಿ ಬಲರಾಮ ದೇವರನ್ನು ಸುಖವಾಗಿ ಕಾಲಹರಣ ಮಾಡ್ತಾ ಇದ್ದಾನೆ. ಇತ್ತ ಕಡೆ ಪಾಂಡವರು ಹಸ್ತಿನಾವತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಯಾವ ಬದರಿಕಾಶ್ರಮದಲ್ಲಿ ಹತ್ರಿ, ಭಾರದ್ವಾಜ, ಕಣ್ವ, ಪರಾಶರ, ಅಂಬರೀಷ, ಶುಕ, ಸನಕ, ಸನಂದಾದಿ ಮಹರ್ಷಿಗಳಿಲ್ಲ. ಗಂಗೆಯೊಳಗೆ ಮಿಂದು ನದಿಯೊಳಗೆ ಸ್ನಾನ ಮಾಡಿಕೊಂಡು, ವಿಭೂತಿ ದಾಂಡಿನ ಮಾಡಿಕೊಂಡು, ರುದ್ರಾಕ್ಷಿ ಸರವನ್ನ ಹಾಕೊಂಡು ಆ ಭಗವಂತನನ್ನ, ಆ ಶಿವನನ್ನ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಟಾಜೂಟ
ಶಶಿಲಲಾಟ ಶೋಭಿತ ಹೇಮಕೂಟ ತಡನಿವಾಸ ದಿಟನವರ ಪಂಡಿತ ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿತ ಗಂಗಾ ಮಗುಟ ಶಶಿಲಲಾಟ ಶೋಭಿತ ಹೇಮಕೂಟ ತಡನಿವಾಸ ದಿಟನವರ ಪಂಡಿತ ವಸುಮತೀಶ ಪಶುಪತೇಶ ನನ ಜನಪತಿ ಓಂ ನಮ ಶಿವಾಯ. ಎಲ್ಲ ಮಹರ್ಷಿಗಳು ಕೂಡ ಆ ಋಷಿಗಳ ದಂಡೆ ಬರ್ತಾ ಇದೆ. ಆ ಸಮಯಕ್ಕೆ ಸರಿಯಾಗಿ ಯಾವ ಬ್ರಹ್ಮಮಾನಸ ಪುತ್ರರಾಜಕಂತ ನಾರದ ಮಹರ್ಷಿಗಳು ಆಕಾಶ ಮಾರ್ಗದಿಂದ ಭಗವಂತನ ಬಿರುದಾವಳಿಗಳನ್ನು ಧರಿಸಿಕೊಂಡು ಕೈಯಲ್ಲಿ ತಾಳವನ್ನು ಹಿಡ್ಕೊಂಡು ಆ ತಂಬೂರಿಯನ್ನು ನುಡಿಸಿಕೊಂಡು ಭಗವಂತನ ನಾಮ ಸ್ಮರಣೆಯನ್ನು ಅಡಿಗಡಿಗೆ ಧ್ಯಾನ ಮಾಡಿಕೊಂಡು ಆಕಾಶ ಮಾರ್ಗದಿಂದ ಇಳಿತಾ ಇದ್ದಾರೆ. ನಾರಾಯಣ ನಾರಾಯಣ. ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ? ಹರಿಗರಿಯನ್ನು ತನಿ ಬಾಳೋ ಹರಿನಾಮದ ಮಹಿಮೆಯ ನೀನು ಬಣ್ಣಿಸಲಾಗದ ಆನಂದ ಬಣ್ಣಿಸಲಾಗದ ಆನಂದ ಕಾಣುವೆ ಆಗ
ಅಂದ್ರೆ ನಾರದರು ಬಂದರು ಅಂತ. ಎಲ್ಲರೂ ನಾರದ ಮಹಾತ್ಮರನ್ನ ಕಂಡು ನಮಸ್ಕಾರ ಮಾಡ್ತಾರೆ. ನಮೋ ನಮೋ ಬ್ರಹ್ಮ ಮಾನಸ ಪುತ್ರ, ಆಯುಷ್ಯಮಾನ್ ಭವ. ಓಹೋ ಹೋ ಹೋ, ಏನಪ್ಪ ಇಷ್ಟೊಂದು ಮಹರ್ಷಿಗಳೆಲ್ಲ ಎಲ್ಲಿಗೂ ಹೊರಟಿದಿರಲಪ್ಪ. ನಾರದ್ರೆ, ಈಗ ತಾನೇ ಮಹಾಭಾರತ ಕುರುಕ್ಷೇತ್ರದ ಯುದ್ಧವನ್ನು ಮುಗಿಸಿ ದುಷ್ಟರಾದ ಕೌರವರ ಸರ್ವನಾಶ ಮಾಡಿ ಶ್ರೇಷ್ಠರಾದ ಧರ್ಮಾತ್ಮರಾದ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ವಿಶ್ರಾಂತಿಗಾಗಿ ಭಗವಂತ ದ್ವಾರಕೆಯಲ್ಲಿ ಆಯಾಗಿದ್ದಾನೆ. ನಾಳೆ ಗೋಕುಲಾಷ್ಟಮಿ. ಯಾವುದಕ್ಕೆ ಗೋಕುಲಾಷ್ಟಮಿ ಅಂತಾರೆ? ಇಂಥವೆಲ್ಲ ನೀವು ಕೇಳಿಲ್ಲ, ಹೇಳಕ್ಕೂ ಬರಲ್ಲ. ಕೃಷ್ಣ ಪರಮಾತ್ಮ ಹುಟ್ಟದಂತ ದಿವಸಕ್ಕೆ ಗೋಕುಲಾಷ್ಟಮಿ. ರಾಮದೇವರು ಹುಟ್ಟದಂತ ದಿವಸಕ್ಕೆ ರಾಮನವಮಿ. ಬಸವಣ್ಣನವರು ಅವತಾರ ಮಾಡಂತ ದಿವಸಕ್ಕೆ ಬಸವ ಜಯಂತಿ. ಹನುಮಂತ ದೇವರು ಅವತಾರ ಮಾಡದಂತ ದಿವಸಕ್ಕೆ ಹನುಮ ಜಯಂತಿ. ಆ ಮಹನೀಯರು ಅವತಾರ ಮಾಡಿದ ಒಂದೊಂದು ದಿನವನ್ನು ನಾವು ಪುಣ್ಯ ದಿನ ಅಂತ ತಿಳ್ಕೊಂಡು ಅಂತಹ ಪುಣ್ಯ ದಿನದಂದು ನಾವು ಆ ಭಗವಂತನನ್ನು ಧ್ಯಾನ ಮಾಡ್ತೀವಿ. ಅದಕ್ಕಾಗಿಯೇ ನಾರದ ಮಹರ್ಷಿಗಳು ಹೇಳಿದ್ರು, ಇವತ್ತಿನ ದಿವಸ ಗೋಕುಲಾಷ್ಟಮಿ, ಆದ್ದರಿಂದ ನೀವು ಹೋಗಿ ಭಗವಂತನ ಕರ್ಕೊಂಡು ಬಂದು ಪಾದ ಪೂಜೆ ಮಾಡ್ತೀರಾ. ಹೌದು ನಾರದ್ರೆ. ನಗಕ್ ಶುರು ಮಾಡ್ಬಿಟ್ರು. ನಿಮ್ಗೆ ತಲೆಯಲ್ಲಿ ಬುದ್ಧಿ ಆಯ್ತು, ಎಮ್ಮೆಲ್ ಅದ್ದಿ ಆಯ್ತು. ಯಾಕೆ ಗುರುಗಳು ಹಿಂಗ್ ಬೈತೀರಾ? ಇನ್ನೇನಯ್ಯ, ನೀವೆಲ್ಲ ಹೋಗಿ ಕರ್ಕೊಂಬರೋದು, ಎಲ್ಲರೂ ಸೇರಿ ಪೂಜೆ ಮಾಡಿ, ಇದ್ಯಾವ ನ್ಯಾಯ? ನಿಮ್ಮಲ್ಲಿ ಅಗ್ರಗಣ್ಯರಾದವರು ಯಾರಾದರೂ ಒಬ್ಬರು ಹೋಗಿ ಕರೆದ್ರೆ ಎಲ್ಲರೂ ಪೂಜೆ ಮಾಡ್ಬೋದಲ್ಲ. ಅದು ನಿಜನೇ. ನಾರದು ಸುಳ್ಳು ಹೇಳಲ್ಲ, ಹೇಳ್ತಾರೆ, ಆದ್ರೂ ಹೆಚ್ಚಾಗಿ ಹೇಳಲ್ಲ. ನಾರದ ಮಹಾತ್ಮರ ಮಾತಿನಂತೆ ನೀವಿಷ್ಟು ಜನಗಳಲ್ಲಿ ಯಾರು ಹೋಗ್ತೀರಾ ದ್ವಾರಕೆಗೆ ಭಗವಂತನನ್ನು ಕರ್ಕೊಂಬರೋದಕ್ಕೆ? ಒಬ್ರು ಒಲಗಾಡ್ಲಿಲ್ಲ. ನಿಗ್ರಹ ಅನುಗ್ರಹ ಸಂಪನ್ನರಾದ ಕಣ್ವ ಮಹರ್ಷಿಗಳು ತಟ್ಟ ಮೇಲೆ ಕೆದ್ದಂತೆ ನಾನು ಹೋಗ್ತೀನಿ. ಆ ಶ್ರೀಹರಿಯನ್ನ, ಗೋವಿಂದನನ್ನ, ವಿಠಲನನ್ನ, ನಾರಾಯಣನನ್ನ, ಪಾಲ್ಗಡಲ ಶಯನನ್ನ, ಪರಂಧಾಮನನ್ನ ನಾನು ಕರ್ಕೊಂಬರ್ತೀನಿ. ಹಾಗೆ ಆಗಲಿ, ಕಣ್ವ ಮಹರ್ಷಿಗಳೇ ಹೋಗಲಿ ಅಂತ ಎಲ್ಲರೂ ಅಪ್ಪಣೆ ಕೊಟ್ಟಾಗ ಎಲ್ಲರಿಂದ ಅನುಜ್ಞೆಯನ್ನು ಪಡೆದಂತ ಕಣ್ವ ಮಹರ್ಷಿಗಳು ನೇರವಾಗಿ ಬರ್ತಾ ಇದ್ದಾರೆ. ಎಲ್ಲಿಗೆ? ದ್ವಾರಕೆಗೆ. ಆ ಭಗವಂತನನ್ನ ಅಡಿಗಡಿಗೆ ಧ್ಯಾನ ಮಾಡಿಕೊಂಡು ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ, ಹೇ ಭಗವಂತ ಕೃಷ್ಣ, ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಕ್ರಿಮಿಕೀಟಗಳಲ್ಲಿ ಎಲ್ಲಿಯೂ ನೀನಿವೆ ಅಂತ ನಾನು ಕೇಳಿದ್ದೀನಿ. ನನಗೇಕೆ ನಿನ್ನ ದರ್ಶನವಾಗ್ತಾ ಇಲ್ಲ? ಕೃಷ್ಣ 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 ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯಧಾರಾಮ.
ಮಹಾನಿಧಿ ನಾರಾಯಣ ಲಕ್ಷ್ಮೀಪತಿ ಎಲ್ಲಿದ್ದೀಯಪ್ಪ? ಬೇಗ ದರ್ಶನ ಕೊಡು ಅಂತ ಹೇಳಿ ಕಾವಿ ಕಮಂಡಲಾದಿಗಳನ್ನು ಧರಿಸಿ ವಿಭೂತಿ ಧಾರಣೆ ಮಾಡಿಕೊಂಡು ಜಟಾಮುಖವನ್ನು ಕಟ್ಟಿಕೊಂಡು ಆ ಮಹರ್ಷಿಗಳು ನೇರವಾಗಿ ದ್ವಾರಕೆಗೆ ಬರ್ತಾ ಇದ್ದಾರೆ. ಭಗವಂತ ಸರ್ವಂತರ್ಯಾಮಿ, ಎಲ್ಲವನು ಬಲ್ಲವನವನು, ಎಲ್ಲ ಗೊತ್ತವನಿಗೆ. ಇವರ ಬರುವಿಕೆಯನ್ನು ಕಂಡು ಅಣ್ಣನಾದ ಬಲರಾಮದೇವರನ್ನು ಕರೆದು ಹೇಳಿದಂತೆ, ಅಣ್ಣ ಏನ್ ಕೃಷ್ಣ, ಎಂದು ಬಾರದ ಕಣ್ಣು ಋಷಿಗಳು ಬರುತ್ತಿದ್ದಾರೆ ನಮ್ಮ ನಗರಿಗೆ. ಅವರು ಬಂದ ಮೇಲೆ ಕಾರಣವಿಲ್ಲದೆ ಬರ್ತಕ್ಕಂಥವರಲ್ಲ. ಯಾವುದಾದ್ರೂ ಒಂದು ಅನಾಹುತ ಇಲ್ಲಿ ನಡೆಯಲೇಬೇಕು. ಆದ್ದರಿಂದ ನಾವು ಅದಕ್ಕೆ ಭಾಗಿಯಾಗಬಾರ್ದು. ನಾವಿಲ್ಲಿರೋದು ಬೇಡ, ನಡೆ. ಎಲ್ಲಿಗೆ ಹೋಗೋಣ? ಯಮುನಾ ನದಿ ತೀರಕ್ಕೆ ಜಲಕ್ರೀಡೆಯಾಡೋಣ ನಡಿ ಅಂತ ಕರ್ಕೊಂಡು ಅಣ್ಣನೊಡನೆ ಕೃಷ್ಣ ಪರಮಾತ್ಮ 40,000 ಜನ ಆ ದ್ವಾರಕೆಯಲ್ಲಿದ್ದಾರೆ. ಯಾರು? ಯಾದವರು. ದ್ವಾರ ಬಾಗಿಲಲ್ಲಿ ಬಂದು ನಿಂತರು. ಕಣ್ಣು ಮಹರ್ಷಿಗಳು 2 ಕಣ್ಣನ್ನು ಮುಚ್ಚಿದ್ದಾರೆ. ನಾರಾಯಣ, ಶ್ರೀಹರಿ, ಗೋವಿಂದ, ದ್ವಾರಕೀನಾಥ, ರುಕ್ಮಿಣೀಪತಿ. ಕೃಷ್ಣ ಖರೆ ಜಯ ಕೃಷ್ಣ ಖರೆ, ರಾಧವ ಮಾಧವ ಮೋಲ ಖರೆ. ದಿನ ಒಂದಾಯ್ತು. ಭಗವಂತ ಅಲ್ಲಿಗೆ ಬರಲಿಲ್ಲ. ಅಲ್ಲಿದ್ದ ತಾನೇ ಅವನು ಬರುದು. ಯಮುನಾ ನದಿ ತೀರದಲ್ಲಿ ಅಣ್ಣನೊಡನೆ ಕಾಲಹರಣ ಮಾಡ್ತಾ ಇದ್ದಾನೆ. 40,000 ಯಾದವರಿದ್ದಾರೆ. ಒಬ್ಬರು ಒಂದವರನ್ನು ವಿಚಾರ ಮಾಡಲಿಲ್ಲ. ಋಷಿಗಳನ್ನ, ಸತ್ಪುರುಷರನ್ನ, ಸಜ್ಜನರನ್ನ, ಯೋಗಿಗಳನ್ನ, ಯತಿಗಳನ್ನ, ಧರ್ಮಾತ್ಮರನ್ನ, ಹಿರಿಯರನ್ನ ಕಂಡಾಗ ತಲೆ ಬಗ್ಗಬೇಕು, ನಮಸ್ಕಾರ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ಗ್ರಾಮದಲ್ಲಿಯೂ, ಎಲ್ಲ ಊರಲ್ಲಿಯೂ, ಎಲ್ಲ ಮನೆಯಲ್ಲಿಯೂ ಇರಬೇಕದು. ಆಗಿದ್ದಂತ ಮನೆ, ಸಂಸ್ಕಾರ ಸಂಸ್ಕೃತಿ ಉಳ್ಳಂತ ಮನೆ ಯಾವತ್ತು ಕೇಳೋಲ್ಲ. ಅದನ್ನ ಬಿಟ್ಟು ಅಡ್ಡದಾರಿಯನ್ನಿಡಿದು ಅಡ್ಡ ಪರಿಣಾಮವನ್ನು ಅನುಭವಿಸಬೇಕಾಗತ್ತೆ. ಮನಸ್ಸಿಗೆ ಶಾಂತಿಯನ್ನ, ವಂಶವನ್ನು ಉದ್ಧಾರ ಮಾಡಬೇಕಾದ್ರೆ, ಮನೆಯಲ್ಲಿ ಯಾವತ್ತು ಕೂಡ ಆ ಲಕ್ಷ್ಮಿ ತಾಂಡವಾಡಬೇಕಾದ್ರೆ, ನೆಮ್ಮದಿಯಿಂದ ಮನೆ ನಲಿಯುತ್ತಿರಬೇಕಾದ್ರೆ ಇವನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ಅದಕ್ಕಾಗಿ ನಮ್ಮ ಹಿರಿಯವರು ಹಲವಾರು ಗ್ರಂಥಗಳನ್ನ, ರಾಮಾಯಣ, ಮಹಾಭಾರತ, ಸತ್ಯಚಂದ್ರನ ಕಥೆಯನ್ನು ಬಿಟ್ಟೋಗಿದ್ದಾರೆ. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಜಗ್ಗುಂಟ ಹೊಡೆಯಕ್ಕೆ ಶುರುವಾಗ್ಬಿಟ್ಟು ಗಣಪತಿ ಮಾಡ್ತೀವಿ ಅಂತ ಹೋಯ್ತವೆ. ಗಣಪತಿ ಮಾಡ್ಬೇಕಾದ್ರೆ ಅವಾಗೆಲ್ಲ ಒಂದು ಆರ್ಕೆಸ್ಟ್ರಾ, ಒಂದು ಭಜನೆ, ಡಿಜೆ, ಒಂದು ಧ್ಯಾನ ಮಾಡುತ್ತಾ ಇದ್ರು. ಈಗೇನಿಲ್ಲ. 3 ಕೇಸ್ ಎಣ್ಣೆ, 3 ಬಾಟ್ಲು ಬಣ್ಣ ಇದ್ರು ಸಾಕು, ಗಣಪತಿ ಆಗೋಯ್ತು. ಅದನ್ನೆಲ್ಲ ನಾವು ಸಂಸ್ಕಾರ ಉಳಿಸ್ಕೋಬೇಕು. ಇಲ್ಲಿ ಏನಾಗಿದೆ ಅಂದ್ರೆ, ದಿನ ಒಂದಾಯ್ತಲ್ಲ, ಮಾರನೇ ದಿನ ಕಲ್ಲೊಬ್ಬ ಬಂದ. ಓಹೋ, ಯಾರಿವ್ರು? ಏನ್ರಿ ಇವ್ರು? ಜಟಾಮುಕಟ, ವಿಭೂತಿ, ಅಬ್ಬಬ್ಬಬ್ಬ. ಇನ್ನೊಬ್ಬ ಬಂದ ಅವನ ಜೊತೆಗೆ. ಅವ್ರು ಋಷಿಗಳು ಕಣೋ. ಆ 2 ಜೊತೆಗೆ 2 ಬಂದ್ರು. 4 ಜನ ಆದ್ರು, 4 ಜನಕ್ಕೆ 8 ಜನ ಆದ್ರು, 8 ಜನಕ್ಕೆ 16 ಜನ, 16 37 106 ಜನ ಗುಂಪು ಸೇರ್ಕೊಬಿಟ್ರಲ್ಲೇ. ಅವ್ರನ್ನ ಕುಚೇಷ್ಟೆ ಮಾಡ್ತಾರೆ. ಅವರ ಮಹತ್ವವನ್ನು ತಿಳಿಯದೆ ಕುಚೇಷ್ಟೆ ಮಾಡ್ತಾ ಇದ್ದಾರೆ. ಒಬ್ಬ ಅಂದಾರೋ, ಇವ್ರು ಹಿಂದೆ ಹೋಗಿರ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥದ್ದು ಶಾಸ್ತ್ರ ಹೇಳ್ತಾರೆ ಕಣೋ. ಹೌದು ಕಣೋ, ಶಾಸ್ತ್ರ ಕೇಳೋಣ. ಏನಂತ ಶಾಸ್ತ್ರ ಕೇಳೋದು? ಒಂದು ಗಂಡು ಹುಡುಗನ ಸೀರೆ ಉಡಿಸ್ಬಿಡೋಣ, ಇವಳು ಹೆಣ್ಣು ಅಂತ ಹೇಳೋಣ, ಇವಳು ಹೊಟ್ಟೆಲಿ ಎಂತ ಮಗುವಾಗತ್ತೆ ಅಂತ ಕೇಳಿದ್ರೆ ಶಾಸ್ತ್ರದವರು ಪಲ್ಟಿ ಹೊಡೆದು ಬಿಡ್ತಾನೆ. ಕೃಷ್ಣನ ಮಗನ ಅಂತಕ್ಕಂಥ ಯಾವ ಸಾಂಬವ ಇದಕ್ಕೆಲ್ಲ ಮುಂದೆ ನಿಂತು ಸೀರೆಯನ್ನು ಉಡಿಸಿ, ಕುಪ್ಪಸವನ್ನು ತೊಡಿಸಿ, ತಲೆಗೋರಿ ಜಡೆ ಹಾಕಿ ಕರ್ಕೊಂಡ್ ಬರ್ತಾ ಇದ್ದಾರೆ ಅವನನ್ನ. ಅಲ್ಲೊಬ್ಳು ಅಜ್ಜಮ್ಮ ಕೂತಿದ್ಲು, ಅವಳಿಗಾಲೆ ಮೇಲೆ ಕೆಳಗೆ ಏನು ಇರ್ಲಿಲ್ಲ. ಇವತ್ತು ತಪ್ಪು ತಿಳ್ಕೋಬೇಡಿ, ಮೇಲೆ ಕೆಳಗೆ ಅಂದ್ರೆ ಎಲ್ಲೂ ಅವಳು ಗಡ್ 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 ನಡಿಕೊಂಡು ಎಲ್ಲಿ ಸೊಸೆ ಚೋಟಕ್ ತಿವ್ದಿದ್ಲು, ಬಾಗ್ಲೆಕ್ಕ ಕುಂತಿದ್ಲು. ಇವಳು ಕರ್ಕೊಂಡ್ ಬರ್ತಾ ಇದ್ರಲ್ಲ, ನೋ ಇವಳು ಎಲ್ಲಿಗೋ ಕರ್ಕೊಂಡು ಹೋಯ್ತಾ ಇದ್ದೀರಿ ಇನ್ಲು.
ಅಜ್ಜಿ ಯಾರೋ ದ್ವಾರವಾಗ್ಲಿ ಗುರುಗಳು ಬಂದವ್ರೆ ಋಷಿಗಳು, ಇವಳು ಹೊಟ್ಟೆಲಿ ಎಂತ ಮಗು ಆಗುತ್ತೆ ಅಂತ ಕೇಳೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಅಯ್ಯೋ ದಡ್ಡ ಬಡ್ಡಿ ಮಕ್ಕಳ, ಇವಳು ಹೊಟ್ಟೆಲಿ ಎಂತ ಮಗು ಆಗುತ್ತೆ ಅಂತ ಕೇಳ್ಬೇಕಾದ್ರೆ ಸ್ವಲ್ಪ ಹೊಟ್ಟೆ ಉಪ್ಪರಿ ಕಾಣ್ಬೇಕಲ್ಲೋ, ಗರ್ಭಿಣಿ ಅಂತ ಹೇಳ್ಬೇಕಾರೆ ಉಪ್ಪರಿ ಇರ್ಬೇಕು ತಾನೆ. ಅದು ನಿಜನೇ. ಅಜ್ಜಿ ಏನ್ ಮಾಡೋದು? ನಮ್ ಅತ್ತೆ ಕಾಲದೊಂದು ಮೋಟ್ ಹೊನಿಕೆ ಕೊಡ್ತೀನಿ ಅಂತ ಹೇಳಿ ಒಂದು ತುಂಡು ಹೊನಿಕೆಯನ್ನು ತಂದು ಅವರು ಕೊಟ್ಲು. ಅದನ್ನ ಮೇಲೆ ಹೊಟ್ಟೆ ಮೇಲೆ ಕಟ್ಟಿ ಭದ್ರವಾಗಿ ಬಟ್ಟೆಯನ್ನು ಬಿಗಿದು ಆ ಋಷಿಗಳ ಮುಂದೆ, ಆ ಮಹಾನುಭಾವರ ಮುಂದೆ ತಂದು ನಿಲ್ಲಿಸಿದ್ದಾರೆ. ಅವರೆಂಥವರು, ಅವರ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಮೂರನೇ ಕಣ್ಣನ್ನು ಬಿಟ್ಟರೆ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಕುಚೇಷ್ಟೆ ಮಾಡುತ್ತಾ ಇದ್ದಾರೆ. ಒಬ್ಬ ಕೈ ಮುಗಿದ, ಇಂದಿಲ್ಲ ನನಗೆ ಮುಂದಿಲ್ಲ. ಯಾವ ಮಕ್ಕಳು ಇಲ್ಲ ಸ್ವಾಮಿ, ಇವಳು ಒಬ್ಳೆ ಮಗಳು, ಗರ್ಭಿಣಿ ಆಗಿದ್ದಾಳೆ. ಇವಳು ಹೊಟ್ಟೆಲಿ ಹೆಣ್ಣಾಗುತ್ತೋ ಗಂಡಾಗುತ್ತೋ, ಹೆಣ್ಣಾಗುತ್ತೋ ಗಂಡಾಗುತ್ತೋ ಅಂತ ನನಗೆ ಅದೇ ಒಂದು ಚಿಂತೆ ಆಗ್ಬಿಡುತ್ತೆ. ದಯಮಾಡಿ ತಾವು ಹೇಳ್ಬೇಕು ಅಂದಾಗ ಆ ಮೂರನೇ ಕಣ್ಣನ್ನ ತೆರೆದು ಮಹರ್ಷಿಗಳು ನೋಡ್ತಾರೆ. ಪರಮಾತ್ಮ ಹುಟ್ಟಿರ್ತಕ್ಕಂಥ ಈ ಸ್ಥಳದಲ್ಲಿ ಇಂತಹ ಕುಚೇಷ್ಟೆಗಳು, ದುರ್ಮಾರ್ಗಿಗಳು, ದುರ್ನೀತಿಯಿಂದ ನಡೀತಕ್ಕಂಥ ಈ ದುರ್ಜನರಲ್ಲಿ ಇದ್ದಾರಲ್ಲ, ಛೇ 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 ಛೇ, ಅಯ್ಯೋ ಪಾಪಿ, ಇಂಥವ್ರಿಗೇನು ಬಂದು ಹೋಗ್ಲಿವಲ್ರಿ. ಅಲ್ಲ, ಎಂತೆಂಥವ್ರಿಗೂ ಸಾಗುತ್ತದೆ. ಕೆಂಚಮ್ಮನಂತವ್ರನ್ನ ಹೇಳೇ ಕೇಳದೆ ಕರ್ಕೊಬಿಟ್ಟ ಭಗವಂತ. ಇಂಥ ಪುಣ್ಯಸ್ಥಳದಲ್ಲಿ ಇಂಥವ್ರು ಹುಟ್ಟವ್ರಲ್ರಿ, ಇಂಥ ಪರಮಾತ್ಮ ಹುಟ್ಟಿದಂತ ಜಾಗದಲ್ಲಿ ಇವ್ರು ಹುಟ್ಟಿದ್ದಾರೆ ಅಂದ್ರೆ ಜಾಲಿಯ ಮರದಂತೆ ಹರೆಯೊಳು ದೋರ್ಜನರು, ಜಾಲಿಯ ಮರದಂತೆ ಮುಳ್ಳು ಬಳ್ಳಿ ಪಲ್ಯ ಮೂಲಾಗ ಪರಿಯಂತೆ.
ಏನಕ್ಕೂ ಪ್ರಯೋಜನ ಇಲ್ಲ, ಸೌದೆಗೂ ಆಗಲ್ಲ, ಎತ್ತಗಿಡ್ಕೊಂಡ್ರು ಪರ್ತದೆ. ತನ್ನಿಂದ ಉಪಕಾರ ತುಡುಗಾದರೂ ಇಲ್ಲ, ಭಿನ್ನದ ಮಾತಿಗೆ ಕೊನೆಯಿಲ್ಲ, ಅನ್ನಕ್ಕೆ ಬಂದಿಹ ಕುನ್ನಿನಾಯಿಗಳಂತೆ ಇನ್ನಿವರ ಕಾರ್ಯವೋ ಪುರಂದರ ಬಿಟ್ಟಲ್ಲ ಅಂತ ಪುರಂದಾಸ ಹೇಳಿಬಿಟ್ರು. ಜಾಲಿ ಮರ ಇದ್ದಾಗೆ ಈ ಪಾಪಿಗಳು, ಏನಕ್ಕೂ ಪ್ರಯೋಜನ ಇಲ್ಲ. ಊರಂದಿಗೆ ಮೃಷ್ಟಾನ್ನನ ತಗೊಂಡೋಗಿ ಇಟ್ಟರೆ ತಿಂತದ? ಕೇರಿ ಈ ಕಡೆ ನೋಡುತ್ತದೆ. ಅಂತಹ ನಮಸ್ಕಾರಗಳನ್ನ ಇಲ್ಲ ಬಾ, ಇಲ್ಲಿಗೆ ಬಾರೋ.